ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ದ್ವಿತೀಯ PUC ಸಮಾಜಶಾಸ್ತ್ರ ಸೋಷಿಯಾಲಜಿಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ 2 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. 2025-26ನೇ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಬಿಡುಗಡೆಯಾಗಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು. ಪ್ರತಿಯೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 3 ಮಾದರಿ ಪ್ರಶ್ನೆ ಪತ್ರಿಕೆಗಳು ಬಿಡುಗಡೆಯಾಗಿದೆ. ಈ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಪ್ರಶ್ನೆಗಳು ಏನಿದೆ ಅದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಬಹುಮುಖ್ಯವಾಗಿರುತ್ತೆ. ಹಾಗಾಗಿ ಯಾವ ಪ್ರಶ್ನೆಗಳನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ಓದ್ಕೊಳ್ಳಿ. ಆಲ್ರೆಡಿ ಪೇಪರ್ 1 ನಿಮಗೆ ಉತ್ತರವನ್ನು ಕೊಡುವಾಗ ಸಾಕಷ್ಟು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಕ್ಸಾಮ್ ಬಗ್ಗೆ. ಹಾಗಾಗಿ ಆ ವಿಡಿಯೋನ ಯಾರಾದರೂ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡ್ಕೊಂಡು ಬನ್ನಿ. ಈ ಒಂದು ವಿಡಿಯೋದಲ್ಲಿ 2ನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿಕೊಂಡು ನಂತರ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಡೀಟೇಲ್ ಆಗಿ ಉತ್ತರವನ್ನು ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ಇದು ಯಾಕೆ ಉತ್ತರ ಏನು ಅನ್ನೋ ಡೌಟ್ ಇರಬಹುದು. ಹಾಗಾಗಿ ವಿಡಿಯೋನ ಎಂಡ್ವರೆಗೂ ಕೂಡ ವಾಚ್ ಮಾಡಿ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ಗಳು ಬರ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ. ಓಕೆನಾ? ಓಕೆ, ಫಸ್ಟು ಬಹು ಆಯ್ಕೆ ಪ್ರಶ್ನೆಗಳು. 5 ಪ್ರಶ್ನೆಗಳಿರುತ್ತೆ, ಪ್ರತಿಯೊಂದಕ್ಕೂ 4 ಆಯ್ಕೆ ಇರುತ್ತೆ. ಸರಿಯಾದ ಉತ್ತರವನ್ನು ನೀವು ಆರಿಸಿ ಬರಿಬೇಕು. ಇಲ್ಲಿ ಮೊದಲನೇ ಅಧ್ಯಾಯದಿಂದ ಕೇಳಿರುವಂತಹ ಒಂದು ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ನಮ್ಮ ದೇಶದ ಸಾಕ್ಷರತಾ ಪ್ರಮಾಣವನ್ನು ಕೇಳಿದರೆ 2011ರ ಜನಗಣತಿಯ ಪ್ರಕಾರ. ಇದಕ್ಕೆ ಉತ್ತರ ಬಿ ಆಗಿರುತ್ತೆ, 74.04. ಆಯಿತಾ? ಇದು ಭಾರತದ ಸಾಕ್ಷರತಾ ಪ್ರಮಾಣ. ಪ್ರಶ್ನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೇನಾದರೂ 2011ರ ಜನಗಣತಿಯ ಪ್ರಕಾರ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಅಂತ ಕೇಳಿದರೆ ಉತ್ತರ ಚೇಂಜ್ ಆಗುತ್ತೆ. ಭಾರತದ ಸಾಕ್ಷರತಾ ಪ್ರಮಾಣ ಎಷ್ಟು? 74.04. ಅದೇ ಕರ್ನಾಟಕದ ಸಾಕ್ಷರತಾ ಪ್ರಮಾಣ ಅಂತ ಕೇಳಿದರೆ 75.36. ಇದು ನಿಮಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಇಲ್ಲೇ ಬರೆದಿಟ್ಕೊಂಡಿದ್ದೀನಿ. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಪ್ರಶ್ನೆಯನ್ನು ಯಾವ ರೀತಿ ಬೇಕಾದರೂ ಕೇಳಬಹುದು. ಹಾಗೂ ಇಲ್ಲಿ ಭಾರತದ ಸಾಕ್ಷರತಾ ಪ್ರಮಾಣದ ಜೊತೆಗೆ ಒಟ್ಟು ಜನಸಂಖ್ಯೆಯನ್ನು ಕೂಡ ಕೇಳುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಒಟ್ಟು ಜನಸಂಖ್ಯೆ ಕೇಳಬಹುದು 121 ಕೋಟಿ. ನೆಕ್ಸ್ಟು 2ನೇ ಪ್ರಶ್ನೆ. ಇಲ್ಲಿ ಅವ್ರು ಕೊಟ್ಟಿರುವಂತಹ ಏನು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದನ್ನು ಪಟ್ಟಿ 1ಕ್ಕೆ ಪಟ್ಟಿ 2ನ್ನು ನೀವು ಸರಿಯಾಗಿ ಜೋಡಣೆ ಮಾಡಿ ಉತ್ತರ ಯಾವುದು ಅಂತ ಕಂಡುಹಿಡಿಬೇಕು. ಆಯಿತಾ? ಇಲ್ಲಿ ಹರ್ಬರ್ಟ್ ರಿಸ್ಲೆ, SV ಕೇತ್ಕರ್, GH ಹಟ್ಟನ್, GS ಘುರ್ಯೆ 4 ಜನ ಕೊಟ್ಟಿದ್ದಾರೆ. 2ನೇ ಅಧ್ಯಾಯದ ಮೊದಲನೇ ಪ್ರಶ್ನೆಯನ್ನೇ ಕೊಟ್ಟಿದ್ದಾರೆ. ಇಲ್ಲಿ ನೀವಿಲ್ಲಿ ಏನು ಮಾಡಬೇಕು, ಇಲ್ಲಿರುವಂತಹ ವ್ಯಕ್ತಿಗಳಿಗೂ ಅವರು ಬರೆದಿರುವಂತಹ ಏನು ಕೃತಿಗಳಿದೆ ಅದನ್ನು ನೀವೇನು ಮಾಡಿ ಮ್ಯಾಚ್ ಮಾಡಿ ಹೇಳಿ. ಫಸ್ಟು ಹರ್ಬರ್ಟ್ ರಿಸ್ಲೆ, ಪೀಪಲ್ ಆಫ್ ಇಂಡಿಯಾ. ಮೊದಲನೇದು ಪೀಪಲ್ ಆಫ್ ಇಂಡಿಯಾ. SV ಕೇತ್ಕರ್ ಅವ್ರದ್ದು ಹಿಸ್ಟರಿ ಆಫ್ ಕ್ಯಾಸ್ಟ್ ಇನ್ ಇಂಡಿಯಾ ಅಂತ. JH ಹಟ್ಟನ್ರವ್ರದ್ದು ಕ್ಯಾಸ್ಟ್ ಇನ್ ಇಂಡಿಯಾ. GS ಘುರ್ಯೆ ಅವ್ರದ್ದು ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ. ಓಕೆನಾ? ಸೊ ಅವರು ಇಲ್ಲಿ ಬರೆದಿರೋ ಪ್ರಕಾರ ನಾವಿಲ್ಲಿ ಕರೆಕ್ಟಾಗಿ ಮ್ಯಾಚ್ ಮಾಡಿಕೊಂಡ್ರೆ ಎ ಸರಿಯಾದ ಉತ್ತರ ಆಗಿರುತ್ತೆ. ಎಗೆ 3, ಬಿಗೆ 4, ಸಿಗೆ 2ನೇ ಉತ್ತರ, ಡಿಗೆ 1ನೇ ಉತ್ತರ. ಹಾಗಾಗಿ ಎ ಸರಿಯಾದಂತಹ ಉತ್ತರ. ಓಕೆ, ಮುಂದಿನ ಒಂದು ಪ್ರಶ್ನೆ, ಹೇಳಿಕೆ ಮತ್ತು ಕಾರಣಗಳನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯನ್ನು ಓದಿ ಕಾರಣವನ್ನು ಓದಿ ಸರಿಯಾದ ಉತ್ತರವನ್ನು ಬರಿಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ಸ್ಥಾನಮಾನ ಹೆಚ್ಚುತ್ತಿದೆ. ಕಾರಣ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಲಾಗಿದೆ. ಮಕ್ಕಳೇ, ಇಲ್ಲಿ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಸೌಲಭ್ಯಗಳನ್ನು ನೀಡಿರುವಂಥದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಅವರ ಸ್ಥಾನಮಾನ ಹೆಚ್ಚಾಗಬೇಕು ಅನ್ನುವಂತಹ ಕಾರಣಕ್ಕೆ ಈ ಒಂದು ಸೌಲಭ್ಯಗಳನ್ನು ನೀಡಿರುವಂಥದ್ದು. ಹಾಗಾಗಿ ಹೇಳಿಕೆ ಮತ್ತು ಕಾರಣ ಎರಡೂ ಕೂಡ ಸರಿಯಾಗಿದೆ. ಆಯಿತಾ? ಇದರಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ ಬೇಡ. ನೆಕ್ಸ್ಟು 4ನೇ ಪ್ರಶ್ನೆ, ವಸಾಹತು ಅವಧಿಯಲ್ಲಿ ಉಪ್ಪಿನ ವ್ಯಾಪಾರದಲ್ಲಿ ತೊಡಗಿಸಿಕೊಂಡಂತಹ ಆದಿವಾಸಿ ಸಮುದಾಯ ಯಾವುದು? ಉಪ್ಪಿನ ವ್ಯಾಪಾರ ಅಂತ ಬಂದಾಗ ಬಂಜಾರ ಆದಿವಾಸಿ ಸಮುದಾಯ ಸರಿಯಾದಂತಹ ಉತ್ತರ. ನೆಕ್ಸ್ಟು ಬಹು ಆಯ್ಕೆಯ ಕೊನೆ ಪ್ರಶ್ನೆ, 5ನೇ ಪ್ರಶ್ನೆ,
ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದ ಮೊದಲ ರೈತ ಹೋರಾಟ. ಮಕ್ಕಳೇ, ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆನೇ ರೈತರು ಹೋರಾಟ ಮಾಡಿರುವಂಥದ್ದು ಎರಡಿದೆ. ಒಂದು ಮಲಪ್ರಭಾ ಹೋರಾಟನೂ ಹೌದು, ಕಾಗೋಡು ಸತ್ಯಾಗ್ರಹನೂ ಹೌದು. ಆದರೆ ಮೊದಲ ರೈತ ಹೋರಾಟ ಅಂತ ಹೇಳಿದ್ರೆ ಅದು ಕಾಗೋಡು ಸತ್ಯಾಗ್ರಹ, ಎರಡನೇದು ಮಲಪ್ರಭಾ ಹೋರಾಟ. ಪ್ರಶ್ನೆ ಏನು ಕೇಳಿದ್ದಾರೆ? ಮೊದಲ ರೈತ ಹೋರಾಟ ಅಂತ ಕೇಳಿದ್ದಾರೆ. ಹಾಗಾಗಿ ಕಾಗೋಡು ಸತ್ಯಾಗ್ರಹ. ಇದೆರಡೂ ಕೂಡ ಸ್ವಾತಂತ್ರ್ಯೋತ್ತರ ಭಾರತದಲ್ಲೇ ನಡೆದಿರುವಂಥ ಹೋರಾಟ. ನೆನ್ಪಿಟ್ಕೊಳ್ಳಿ, ಕಾಗೋಡು ಫಸ್ಟು, ಮಲಪ್ರಭಾ ಸೆಕೆಂಡು. ಓಕೆನಾ? ನೆಕ್ಸ್ಟು ಬಿಟ್ಟ ಸ್ಥಳ ಪ್ರಶ್ನೆಗಳು. 5 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಬ್ರಾಕೆಟಲ್ಲೇ ಉತ್ತರ ಇದೆ. ಇಲ್ಲಿರುವಂತಹ ಬಿಟ್ಟ ಸ್ಥಳ ಪ್ರಶ್ನೆಗಳು ತುಂಬಾ ಈಸಿದೆ, ಗೆಸ್ ಮಾಡಿ ಕೂಡ ಬರೀಬಹುದು. ನೋಡಿ, ನರಸಿಂಗನವರ್ ಅವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಏನಾಗಿತ್ತು? ಕೃಷಿ. 7ನೇ ಪ್ರಶ್ನೆ, ಕುಲೀನೀಕರಣ ಪರಿಕಲ್ಪನೆಯನ್ನು ಪರಿಚಯ ಮಾಡಿದವರು ಯಾರು? ಎನ್ ಪ್ರಸಾದ್. ಕನ್ನಡದ ಪ್ರಥಮ ವಾರ್ತಾ ಪತ್ರಿಕೆ ಮಂಗಳೂರು ಸಮಾಚಾರ. SNDP ಸಂಘಟನೆಯನ್ನು ಪ್ರಾರಂಭ ಮಾಡಿದವರು ಯಾರು? ಶ್ರೀ ನಾರಾಯಣ ಗುರು. ನಿಮಗೇನಾದರೂ SNDPಯನ್ನು ವಿಸ್ತರಿಸಿ ಅಂತ ಕೊಟ್ಟರೆ ಏನಂತ ಬರಿಬೇಕು? ಶ್ರೀ ನಾರಾಯಣ ಧರ್ಮಗುರು ಪರಿಪಾಲನಾ ಯೋಗಂ ಅಂತ ಬರಿಬೇಕು. ನೆಕ್ಸ್ಟು, ಬಾರ್ಬಿ ಗೊಂಬೆಯ ಸೃಷ್ಟಿಕರ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರು ರುತ್ ಹ್ಯಾಂಡ್ಲರ್. ಇಲ್ಲಿದೆ ನೋಡಿ, ರುತ್ ಹ್ಯಾಂಡ್ಲರ್. ಇದು ಸರಿಯಾದಂತಹ ಉತ್ತರ. ಅಥವಾ ನಿಮಗೇನು ಕೇಳಬಹುದು? ಬಾರ್ಬಿ ಗೊಂಬೆಯು ಯಾವುದರ ಸಂಕೇತ ಕೇಳ್ಬೋದು? ಜಾಗತಿಕ ಪ್ರಜೆ. ಅಥವಾ ಬಾರ್ಬಿ ಗೊಂಬೆಯನ್ನು ಮೊದಲು ತಯಾರಿಸಿದ್ದು ಎಲ್ಲಿ ಕೇಳ್ಬೋದು? ಜಪಾನ್. ನೆಕ್ಸ್ಟು, ಹೊಂದಿಸಿ ಬರೆಯಿರಿ ಪ್ರಶ್ನೆಗಳು. ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ಸ್ ಇಲ್ಲದೆ ಕರೆಕ್ಟಾಗಿರುವಂಥ ಉತ್ತರ, ಯಾವುದೇ ರೀತಿ ಕನ್ಫ್ಯೂಷನ್ಸ್ ನಿಮಗೂ ಕೂಡ ಬೇಡ. ಮೊದಲು ಜನಸಂಖ್ಯಾ ವಿಭಾಜಕ ವರ್ಷ ಅಂತ ಕೇಳಿದ್ದಾರೆ. ಜನಸಂಖ್ಯಾ ವಿಭಾಜಕ ವರ್ಷ 1921. ನೆಕ್ಸ್ಟು, ಕೆನೆ ಪದರ ಕೇಳಿದರೆ. ಕೆನೆ ಪದರ ಅನ್ನುವಂತಹ ಪದವನ್ನು ಮೊದಲು ಬಳಸಿದವರು ಯಾರು ಅಂತ ಹೇಳಿದರೆ ಕೆ ಸಂತಾನಂ ಸಮಿತಿ 1971ರಲ್ಲಿ. ಆಯಿತಾ? ನೆಕ್ಸ್ಟು, ನಿಶ್ಚಯಾತ್ಮಕ ಕ್ರಿಯೆ ಅಂತ ಕೇಳಿದ್ದಾರೆ. ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿದ್ರೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡುವಂತಹ ಒಂದು ಪ್ರಕ್ರಿಯೆ. ಸೊ ಈ ಒಂದು ನಿಶ್ಚಯಾತ್ಮಕ ಕ್ರಿಯೆ ಅನ್ನುವಂತಹ ಒಂದು ವಿಚಾರ ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರೆ, ಇಲ್ಲ ಹಾಕಿರುವಂತಹ ಆನ್ಸರ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಜಾನ್ ಎಫ್ ಕೆನಡಿ. ಜಾನ್ ಎಫ್ ಕೆನಡಿ. ನೆಕ್ಸ್ಟು, ಭೂಪಾಲ್ ವಿಷ ಅನಿಲ ದುರಂತ ನಡೆದ ವರ್ಷ 1984. ಕೊನೆಯದಾಗಿ Amazon.com ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ನಿಮಗಿಲ್ಲೇ ಗೊತ್ತಾಗುತ್ತೆ. ಆನ್ಲೈನ್ ಶಾಪಿಂಗ್ ತಾಣ. ಇಲ್ಲಿ AR ದೇಸಾಯಿ ಅನ್ನುವಂತಹ ಉತ್ತರ ಯಾವುದಕ್ಕೂ ಕೂಡ ಹೊಂದಿಕೆ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಓಕೆನಾ? ನೆಕ್ಸ್ಟು, 1 ಅಂಕದ ಪ್ರಶ್ನೆಗಳು. ಇದು ಕೂಡ ತುಂಬ ಈಸಿಯಾಗಿ ಕೇಳಿದ್ದಾರೆ. ಭಾರತದ ಪ್ರಾಚೀನ ಹೆಸರನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಯಾವುದಾದ್ರೂ ಒಂದನ್ನು ಬರೆದ್ರೆ ಸಾಕು. ಭರತ ಖಂಡ ಅಥವಾ ಭರತ ವರ್ಷ ಯಾವುದಾದ್ರೂ ಬರೀರಿ. ಹಿಂದೂಸ್ತಾನ ಯಾವುದಾದ್ರೂ ಬರಿಬಹುದು. ನೆಕ್ಸ್ಟು, ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತ ಹೇಳಿದ್ರೆ MN ಶ್ರೀನಿವಾಸ್. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟು, ಭಾರತೀಯ ಭಾಷಾ ಸಂಸ್ಥಾನ CIIL ಎಲ್ಲಿದೆ? ಮೈಸೂರು. ನೆಕ್ಸ್ಟು, IRDPಯನ್ನು ವಿಸ್ತರಿಸಿ ಅಂತ ಕೇಳಿದರೆ IRDP ಅಂತ ಹೇಳಿದರೆ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. I ಅಂದರೆ ಇಂಟಿಗ್ರೇಟೆಡ್, R ಅಂದರೆ ರೂರಲ್, D ಅಂದರೆ ಡೆವಲಪ್ಮೆಂಟ್, P ಅಂದರೆ ಪ್ರೋಗ್ರಾಮ್. ಓಕೆನಾ? ನೆಕ್ಸ್ಟು, ಕೊನೆಯ ಪ್ರಶ್ನೆ 1 ಅಂಕದ್ದು. ಜಸ್ಟಿಸ್ ಪಾರ್ಟಿ ಇದೆಯಲ್ಲ, ಇದರ ಒಂದು ಉದ್ದೇಶವನ್ನು ತಿಳಿಸಿ ಅಂತ ಕೇಳಿದರೆ ಉದ್ದೇಶ ಬ್ರಾಹ್ಮಣೇತರ ಹಿತಾಸಕ್ತಿಯನ್ನು ರಕ್ಷಿಸುವುದು. ಓಕೆನಾ? ಸೊ ಇದಿಷ್ಟು ಕೂಡ 1 ಅಂಕದ 5 ಪ್ರಶ್ನೆಗಳಿಗೆ ಉತ್ತರಗಳು. ನೆಕ್ಸ್ಟು ಪಾರ್ಟ್ ಬಿಯಲ್ಲಿ ಕೇಳಿರುವಂತಹ 2 ಅಂಕದ ಪ್ರಶ್ನೆಗಳನ್ನ ನೋಡೋಣ. ಆಲ್ರೆಡಿ ನಿಮಗೆ ಗೊತ್ತಿದೆ 8 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದರಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರ ಬರಿಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇ ಇಲ್ಲಿ ನೋಡಿ, ಇಲ್ಲಿ ನಾನು ಬರೆದಿದ್ದೀನಿ ಯಾವ್ಯಾವ ಅಧ್ಯಾಯದಲ್ಲಿ ಕೇಳಿರುವಂಥದ್ದು. 1, 2, 3, 5, 6, 7 ಹಾಗೂ 8ರಲ್ಲಿ 2 ಪ್ರಶ್ನೆ.
8ನೇ ಅಧ್ಯಾಯದಲ್ಲಿ 2 ಅಂಕದ 2 ಪ್ರಶ್ನೆಗಳು ಪ್ರತಿ ಪೇಪರಲ್ಲೂ ಕೇಳಿದ್ದಾರೆ. ಓಕೆ, ಮೊದಲ ಪ್ರಶ್ನೆ, ಭಾಷಾವಾದ ಎಂದರೇನು? ಒಬ್ಬ ವ್ಯಕ್ತಿಗೆ ತನ್ನ ಭಾಷೆಯ ಬಗ್ಗೆ ಇರುವ ಅತಿಯಾದ ನಿಷ್ಠೆಯನ್ನು ಭಾಷಾವಾದ ಎನ್ನುವರು. ಎರಡನೇ ಪ್ರಶ್ನೆ, ಸಾಮಾಜಿಕ ಹೊರಗುಳಿವಿಕೆ ಅರ್ಥವನ್ನು ತಿಳಿಸಿ. ವ್ಯಕ್ತಿಗಳು ಪ್ರಮುಖ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ನಿರ್ಬಂಧಿಸುವ ವಿವಿಧ ರೂಪಗಳಲ್ಲಿ ಅಭಿವ್ಯಕ್ತವಾಗುವ ಅವಕಾಶಹೀನತೆಯ ಸನ್ನಿವೇಶವೇ ಸಾಮಾಜಿಕ ಹೊರಗುಳಿವಿಕೆ ಆಗಿದೆ. ಮುಂದಿನ ಪ್ರಶ್ನೆ, ಸೂಕ್ಷ್ಮ ಹಣಕಾಸಿನ 2 ಲಕ್ಷಣಗಳನ್ನು ಬರೆಯಿರಿ. ಭದ್ರತೆ ಇಲ್ಲದ ಸಾಲ, ಬಡತನದ ರೇಖೆಯ ಕೆಳಗಿರುವವರಿಗೆ ಸಾಲ. ಸಾಮಾಜಿಕ ಸಮೈಕ್ಯತೆ ಎಂದರೇನು? ಗ್ರಾಮಗಳಲ್ಲಿ ಆಚಾರ ವಿಚಾರ, ಭಾಷೆ, ನಂಬಿಕೆ, ನೈತಿಕ ನಿಯಮ, ಉಡುಗೆ ತೊಡುಗೆಗಳಲ್ಲಿ ಹೆಚ್ಚು ಕಡಿಮೆ ಏಕರೂಪತೆ ಇರುತ್ತದೆ. ಮುಂದಿನ ಪ್ರಶ್ನೆ, ಭಾರತದ 2 ಮಹಿಳಾ ಸಂಘಟನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಮಹಿಳಾ ಸಂಘಟನೆಗಳನ್ನು ಬರೀಬೇಕು, 2 ಬರಿಬೇಕು 2 ಅಂಕಕ್ಕೆ. ದೆಹಲಿಯ ಮಹಿಳಾ ದಕ್ಷತಾ, ಬೆಂಗಳೂರಿನ ವಿಮೋಚನಾ. ಓಕೆನಾ? ಮುಂದಿನ ಪ್ರಶ್ನೆ, 8ನೇ ಅಧ್ಯಾಯದಲ್ಲಿ 2 ಪ್ರಶ್ನೆಯನ್ನು ಕೇಳಿರ್ತಾರೆ ಅಂತ ಹೇಳಿದ್ದೀನಿ. ಸಂಸ್ಕೃತಾನುಕರಣದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ ಆಧುನೀಕರಣ ಎಂದರೇನು ಅಂತ ಕೂಡ ಕೇಳಿದ್ದಾರೆ. ಸಂಸ್ಕೃತಾನುಕರಣದ 2 ಅಂಶಗಳು, ಒಂದು ಕ್ರಿಯಾವಿಧಿಗಳು, ಇನ್ನೊಂದು ವಿವಾಹ. 8ನೇ ಕೊನೆಯ ಪ್ರಶ್ನೆ, ಅವರು ಕೊಟ್ಟಿರುವಂತಹ 2 ಅಂಕದ 8 ಪ್ರಶ್ನೆಗಳಲ್ಲಿ ಕೊನೆಯ ಪ್ರಶ್ನೆ, ಆಧುನೀಕರಣ ಎಂದರೇನು? ಆಧುನೀಕರಣ ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿದ್ದು ಕಡಿಮೆ ಅಭಿವೃದ್ಧಿ ಹೊಂದಿರುವ ದೇಶಗಳು ಹೆಚ್ಚು ಅಭಿವೃದ್ಧಿ ಹೊಂದಿದ ದೇಶಗಳ ಸಾಮಾನ್ಯ ಗುಣಲಕ್ಷಣಗಳನ್ನು ಸ್ವೀಕರಿಸಿಕೊಳ್ಳುವ ಪ್ರವೃತ್ತಿಯಾಗಿದೆ. ನೆಕ್ಸ್ಟು ಭಾಗ ಸಿಯಲ್ಲಿ ಕೇಳಿರುವಂತಹ 5 ಅಂಕದ ಪ್ರಶ್ನೆಗಳು ಹಾಗೂ ಭಾಗ ಡಿಯಲ್ಲಿ ಕೇಳಿರುವಂತಹ 10 ಅಂಕದ ಪ್ರಶ್ನೆಗಳು ಇದೆ. ಆಲ್ರೆಡಿ ನಿಮಗೆ ಗೊತ್ತಿದೆ ನಾನು ಏನು ನಿಮಗೆ ವಿಷಯವನ್ನು ಹೇಳಿದ್ದೀನಿ ಅಂತ. 3 ಮಾದರಿ ಪ್ರಶ್ನೆ ಪತ್ರಿಕೆಗೆ 2 ಅಂಕದ ಪ್ರಶ್ನೆಗಳಿಗೂ ಉತ್ತರವನ್ನು ಹೇಳಿದ ನಂತರ 5 ಅಂಕದ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಉತ್ತರ ಸಹಿತ ಕೊಡ್ತೀನಿ. ಈ ಹಿಂದೆನೇ ಕೊಟ್ಟಿರುವಂತಹ ಪ್ರಶ್ನೆಗಳು ಕೂಡ ಎಲ್ಲವೂ 5 ಮತ್ತು 10 ಅಂಕದ ಪ್ರಶ್ನೆಗಳು ಬಹುಮುಖ್ಯವಾಗೇ ಇರುತ್ತೆ ನಿಮ್ಮ ಈ ವರ್ಷದ ವಾರ್ಷಿಕ ಪರೀಕ್ಷೆಗೂ. ಸೊ ನೀವು 5 ಅಂಕಕ್ಕೆ 10 ಅಂಕಕ್ಕೆ ಏನು ಓದ್ಕೊಳ್ಬೇಕು, ಯಾವ ಅಧ್ಯಾಯ ಇಂಪಾರ್ಟೆಂಟು, ಯಾವ ಅಧ್ಯಾಯದಲ್ಲಿ 2 ಪ್ರಶ್ನೆ ಬರುತ್ತೆ 5 ಅಂಕಕ್ಕೆ, ಇದೆಲ್ಲ ಮಾಹಿತಿಗಳು ಇರುವಂತಹ ವಿಡಿಯೋದ ಲಿಂಕ್ಗಳು ಇವಾಗ ಪ್ಲೇ ಆಗ್ತಿದೆಯಲ್ಲ, ಈ ವಿಡಿಯೋದ ಕಮೆಂಟ್ಗೆ ಹೋಗಿ ಅಲ್ಲಿ ಸಪ್ರೇಟಾಗಿ 1 ಅಂಕ 2 ಅಂಕ 5 ಅಂಕ 10 ಅಂಕ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಎಲ್ಲವೂ ಕೂಡ ಸಿಗುತ್ತೆ. ವೀಡಿಯೋಸ್ಗಳನ್ನ ವಾಚ್ ಮಾಡಿ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 3 ಏನಿದೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.